ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಮಿಡ್ ಕೆಯ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ನಿಮ್ಗೆ ಹೇಳಬೇಕು. ಕಾಮಿಡ್ ಕೆಲಿ ಏನೇನಾಗತ್ತಾ, ಫೀಸ್ ಪೇಮೆಂಟ್ ಹೇಗೆ, ಮೋಡ್ ಆಫ್ ಪೇಮೆಂಟ್ ಹೇಗೆ ಪೇಮೆಂಟ್ ಮಾಡಬೇಕು, ಸ್ಟೆಪ್ಸ್ ಏನು, ರೀಫಂಡ್ ಪಾಲಿಸಿ ಹೇಗಿದೆ, ಅದರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಯಾರಿಗಾದರೂ ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತಾ, ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಓವರ್ ದ ಕಾಲ್ ನಾವು ಕೊಡ್ತೇವೆ, ಆಯ್ತಾ. ಸೊ ಇದು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಕೌನ್ಸಿಲಿಂಗ್. ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್, ಆಯ್ತಾ. ಇವಾಗ ಫಸ್ಟ್ ಈಗ ನಿಮ್ಗೊಂದಿಷ್ಟು ಕ್ಲಾರಿಟಿಯನ್ನು ಕೊಡಬೇಕು. KCET ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇನ್ನೂ ರಿಲೀಸ್ ಆಗಿಲ್ಲ. ಇದು KCET ಸ್ಟೂಡೆಂಟ್ಸ್ಗಳಿಗೆ ಜಸ್ಟ್ ಮೊನ್ನೆ ಕೊಟ್ಟಂತ ಲಿಂಕ್, 2 ಡೇಸ್ ಬ್ಯಾಕ್ ಕೊಟ್ಟಂತ ಲಿಂಕ್ ಯಾವುದಕ್ಕಂತ ಕೇಳಿದ್ರೆ ಯಾವ್ದು ನಿಮ್ದು ಅಪ್ರೂವ್ ಆಗಿದೆಯಾ ಇಲ್ಲೋ ಅಂತ ನಿಮಗೆ ಕ್ರಾಸ್ ವೆರಿಫೈ ಮಾಡ್ಲಿಕ್ಕೆ ಅಷ್ಟೇ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗಿಲ್ಲ. ಯಾರ್ಯಾರ್ದು ಅಪ್ರೂವ್ ಆಗಿಲ್ಲ ಅವರಿಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಆಫ್ಲೈನಿಗೆ ಬರ್ಲಿಕ್ಕೆ ಹೇಳಿದ್ದಾರೆ KE ಮಲ್ಲೇಶ್ವರಂಗೆ. ಅದೇ ರೀತಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ನೀವು KCETಗೆ ರಿಜಿಸ್ಟರ್ ಮಾಡುವಾಗ ಒಂದಿಷ್ಟು ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಪ್ಲೋಡ್ ಮಾಡ್ಲಿಕ್ಕೆ ಆಗದೇ ಇರುವಂಥ ಸ್ಟೂಡೆಂಟ್ಸ್ಗಳು ಕೂಡ ಹೋಗಿ, ಆಯ್ತಾ. ಅವ್ರು ಮಾಡ್ತಾರೆ, ನಿಮ್ಮನ್ನು ಅಲೋ ಮಾಡ್ತಾರೆ ಅಂತ ನಂಗೆ 100% ಶೋರ್ ಇಲ್ಲ. ಬಟ್ ಸ್ಟಿಲ್ ನೀವು ಹೋಗಿ ಒಂದು ಟ್ರೈ ಮಾಡಿ. ನಮ್ಗೆ ಆ ಟೈಮಲ್ಲಿ ನಮಗೆ RD ನಂಬರ್ ಸಿಗಲಿಲ್ಲ, ಇವಾಗ ಮಾಡ್ಬೋದು ಅಂತ ಕೇಳಿ ಒಂದು ವೇಳೆ ಕೊಟ್ಟರೆ ಬೆಟರ್ ಅಲ್ವಾ. ಈಗ ರೂರಲ್, ಕನ್ನಡ ಮೀಡಿಯಮ್ ಯಾರ ಹತ್ರ ಡಾಕ್ಯುಮೆಂಟ್ ಇದೆ ದಯವಿಟ್ಟು ತಗೊಂಡು ಹೋಗಿ. ನಿಮ್ಮ ಆಸ್ ಪರ್ ಯುವರ್ ರ್ಯಾಂಕಿಂಗ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಆ ಟೈಮಿಂಗ್ಸ್ಗೆ ಮಲ್ಲೇಶ್ವರಂಗೆ ಹೋಗಿ ಅಲ್ಲೋಗಿ ಸಬ್ಮಿಟ್ ಮಾಡಿ, ಆಯ್ತಾ. ಫಾರ್ KCET ಸ್ಟೂಡೆಂಟ್ಸ್. KCET ಅವರಿಗೆ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರಲಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದಾದ ಮೇಲೆ ನಿಮಗೆ ಅದರಲ್ಲೊಂದು ಪಾಸ್ವರ್ಡ್ ಇರುತ್ತೆ, ಪಾಸ್ ಕೊಡ್ತಾರೆ. ಅದನ್ನು ನೀವು ಯೂಸ್ ಮಾಡಿ ಲಾಗಿನ್ ಆಗಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು. ಅದು ಬಂದ ನಂತರ ನಾನು ನಮ್ಮ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೇನೆ, ಅಪ್ಡೇಟ್ ಮಾಡ್ತೇನೆ ನಮ್ಮ ಏಕಲವ್ಯ ಗ್ರೂಪಲ್ಲಿ, ಓಕೆ. ಅದಾದ ನಂತರ ಈಗ ಕಾಮಿಡ್ ಕೆ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರೋದು 5th ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಓಕೆ. ಕಾಮಿಡ್ ಕೆ ಇದು ಫೀಸ್ ಸ್ಟ್ರಕ್ಚರ್ ಇನ್ನು ಬಿಟ್ಟಿಲ್ಲ ಸ್ಟೂಡೆಂಟ್ಸ್, ಅಂದರೆ ಅಫಿಷಿಯಲ್ ಆಗಿ ವೆಬ್ಸೈಟಲ್ಲಿ ಇನ್ನೂ ಬಿಡಲಿಲ್ಲ. ಎಷ್ಟೊಳಗೆ ಬಿಡಬೇಕಿತ್ತು ಬಟ್ ಬಿಡಲಿಲ್ಲ. ಬಟ್ ಫೀಸ್ ಸ್ಟ್ರಕ್ಚರ್ ಬಂದ ನಂತರ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ, ಓಕೆ. ಇಲ್ಲಿ ನಿಮಗೆ ನಾನು ಕೆಲವೊಂದು ವಿಷಯಗಳು ಯಾವುದೆಲ್ಲ ಹೇಳ್ಬೇಕಂತ ಕೇಳಿದರೆ, ಒಂದು ಮೋಡ್ಸ್ ಆಫ್ ಪೇಮೆಂಟು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್. ಯಾವುದಕ್ಕೆ ಕಾಮಿಡ್ ಕೆಗೆ ನಾನು ಮಾತಾಡ್ತಾ ಇರೋದು. ಇದು ಕಾಮಿಡ್ ಕೆಯಲ್ಲಿ ನಿಮಗೆ ಮೋಡ್ಸ್ ಆಫ್ ಪೇಮೆಂಟ್ ಯಾವುದೆಲ್ಲ ಕೇಳಿದರೆ, ಒಂದು ಮೋಡ್ಸ್ ಆಫ್ ಪೇಮೆಂಟ್, ಒಂದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್. ಕ್ರೆಡಿಟ್ ಕಾರ್ಡಲ್ಲೂ ಮಾಡ್ಬೋದು, ಡೆಬಿಟ್ ಕಾರ್ಡಲ್ಲೂ ಮಾಡ್ಬೋದು, ಆ್ಯಂಡ್ ನೆಟ್ ಬ್ಯಾಂಕಿಂಗು ಮಾಡ್ಬೋದು ಸ್ಟೂಡೆಂಟ್ಸ್. ಕರೆಕ್ಟ್ ಕೇಳ್ಕೊಳ್ಳೆ. ದಿಸ್ ಇಸ್ ಮೋಡ್ಸ್ ಆಫ್ ಪೇಮೆಂಟ್ ಫಾರ್ ಕಾಮಿಡ್ ಕೆ. ಇದರಲ್ಲಿ ನೋಡಿ ಇದರಲ್ಲಿ ಕನ್ವೀನಿಯನ್ಸ್ ಚಾರ್ಜ್ ಇರುತ್ತೆ, ಎಕ್ಸ್ಟ್ರಾ ಚಾರ್ಜಸ್ ಇದ್ದೇ ಇರುತ್ತೆ. ನೀವು ಕ್ರೆಡಿಟ್ ಕಾರ್ಡಲ್ಲಿ ಮಾಡಿದರೆ, ಡೆಬಿಟ್ ಕಾರ್ಡಲ್ಲಿ ಮಾಡಿದರೆ, ನೆಟ್ ಬ್ಯಾಂಕಿಂಗಲ್ಲಿ, ಓಕೆ. ಇವು 3 ಇದೆ, ಓಕೆ. ಇದರಲ್ಲಿ ಕೆಲವೊಂದಿಷ್ಟು ಬ್ಯಾಂಕ್ಗಳನ್ನು ಆಕ್ಸೆಪ್ಟ್ ಮಾಡ್ತಾರೆ. ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಸಿಟಿ ಯೂನಿಯನ್ ಬ್ಯಾಂಕ್, ಇದ್ರ ಥ್ರೂ ನೀವು ಮಾಡ್ಬೋದು, ಆಯಿತಾ. ಸೊ ಇದಿಷ್ಟು ಇಂಪಾರ್ಟೆಂಟ್. ಮತ್ತೊಂದು ಏನಂತ ಕೇಳಿದರೆ, ಇದು ಮೋಡ್ಸ್ ಆಫ್ ಪೇಮೆಂಟ್ ಮಾಡಿ ಆದ ನಂತರ ನಿಮಗೆ ವಾಪಸ್ ಇನ್ ಕೇಸ್ ನೀವು ವಿಡ್ರಾ ಮಾಡಿದರೆ, ಯಾವ ಅಕೌಂಟಿಂದ ಮಾಡಿದರೆ ಅದೇ ಅಕೌಂಟಿಗೆ ವಾಪಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಬೇರೆ ಅಕೌಂಟಿಗೆ ಹಾಕಿ ಅಂದರೆ ಅವ್ರು ಹಾಕೋದಿಲ್ಲ. ಇವಾಗಲೇ ನೆನ್ಪಿಟ್ಕೊಳ್ಳಿ. ಸೊ ಹಾಕುವಾಗ ಯಾವ ಅಕೌಂಟಿಂದ ಹಾಕಬೇಕಂತ ನೋಡ್ಕೊಳ್ಳಿ, ಆಯಿತಾ. ಮತ್ತೊಂದು, ಇಲ್ಲಿ ನೀವು ಫಸ್ಟಿಗೆ ಪೇಮೆಂಟ್ ಮಾಡಬೇಕಾಗಿದ್ದು ಟೋಟಲ್ ಕಾಲೇಜ್ ಫೀ ಪೇಯೇಬಲ್ ಫಾರ್ ದ ಫಸ್ಟ್ ಇಯರ್ ಓನ್ಲಿ. ಅಂದರೆ ಏನು ಗೊತ್ತುಂಟಾ, ಓನ್ಲಿ ಫಸ್ಟ್ ಇಯರ್ಗೆ ಮಾತ್ರ. ಫಸ್ಟ್ ಇಯರ್ ಎಷ್ಟು ಅಮೌಂಟ್ ಇದೆಯಲ್ಲ ಅದನ್ನು ನೀವು ಆನ್ಲೈನಲ್ಲಿ ಮಾಡ್ತೀರಾ, ಉಳಿದಿದ್ದನ್ನು ಮತ್ತೆ ಕಾಲೇಜು ಅಡ್ಮಿಷನ್ ಆದಮೇಲೆ ಅಲ್ಲಿ ಮಾಡ್ತೀರಾ, ಓಕೆ. ಸೊ 3 ಮೆಥಡ್ ಇದೆ, ಒಂದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್. ಇದು ಮೋಡ್ಸ್ ಆಫ್ ಪೇಮೆಂಟ್. ಇದನ್ನೀಗ ಪೇಮೆಂಟನ್ನು ಮಾಡೋದು ಹೇಗೆ, ನಿಮಗೆ ಇವಾಗ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ಪೇಮೆಂಟನ್ನು ಮಾಡೋದು ಹೇಗೆ, ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಲಾಗಿನ್ ಆದ ತಕ್ಷಣ ಕಾಮಿಡ್ ಕೇಳಿ ಒಂದು ಈ ಥರ ಇಂಟರ್ಫೇಸ್ ಬರುತ್ತೆ ಸ್ಟೂಡೆಂಟ್ಸ್. ಬ್ಲೂ ಕಲರ್ ಇರುತ್ತೆ. ಕ್ಲಿಕ್ ಹಿಯರ್ ಟು ವ್ಯೂ ಅಲಾಟೆಡ್ ಸೀಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಹಿಯರ್ ಟು ವ್ಯೂ ಅಲಾಟೆಡ್ ಸೀಟ್ ಅಂತ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ, ಈ ಬ್ಲೂ ಕಲರ್ ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಕೋರ್ಸ್ ನೇಮು, ಪ್ರಿಫರೆನ್ಸ್ ನಂಬರ್ ಕೊಡುತ್ತೆ, ಕಾಲೇಜ್ ಅಡ್ರೆಸ್ ಇದೆಲ್ಲದನ್ನು ಡಿಸ್ಪ್ಲೇ ಮಾಡುತ್ತೆ. ಕೆಳಗಡೆ ಫೀಸ್ ಡೀಟೇಲ್ಸ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಕ್ಲಿಕ್ ಹಿಯರ್ ಅಂತ ಕೊಟ್ಟಾಗ ಟು ಸಿ ದಿ ಅಲಾಟೆಡ್ ಸೀಟ್ ಅಂತ ಬಂದಾಗ ಕೋರ್ಸ್ ನೇಮು, ಕಾಲೇಜ್ ನೇಮು, ಯಾವ ಕಾಲೇಜಿನ ಅಡ್ರೆಸ್ ಆ್ಯಂಡ್ ಕೆಳಗಡೆ ಫೀಸ್ ಇರುತ್ತೆ. ಫೀಸಿನ ಕೆಳಗಡೆ ನಿಮಗೆ ಇದೆಲ್ಲ ಕೊಟ್ಟು ಡೀಟೇಲ್ಸ್ ಇರುತ್ತಲ್ಲ, ಅದ್ರ ಕೆಳಗಡೆ 4 ಬಾಕ್ಸ್ ಇರುತ್ತೆ. ಯಾಕೆ ಹೇಳಿ, ನಿಮಗೆ ಡಿಸಿಷನ್ ಮಾಡಬೇಕಲ್ಲ. ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್, ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ವಿಡ್ರಾ, ಕರೆಕ್ಟಾ. ಸೊ ಇಲ್ಲಿ 4 ಆಪ್ಷನ್ಸ್ ಇರುತ್ತೆ ನಿಮಗೆ, ಕರೆಕ್ಟಾ. ಈ 4 ಆಪ್ಷನ್ಗಳನ್ನ ನೀವು ಚೂಸ್ ಮಾಡಿದಾಗ ನಿಮಗೆ ಅದು ಯಾವುದಕ್ಕೆ ಹೋಗುತ್ತೆ, 4ಅಲ್ಲಿ ಒಂದು ಆಪ್ಷನ್ ಇದು ಮಾಡಿದಾಗ ಪೇಮೆಂಟ್ ಮೋಡಿಗೆ ಹೋಗುತ್ತೆ. ಪೇಮೆಂಟ್ ಮೋಡ್, ಓಕೆ. ಅಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಚೂಸ್ ಮಾಡಬೇಕು. ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ನಂತರ ಚೂಸ್ ಮಾಡಬೇಕು. ಅಲ್ಲಿ ಎಂಟ್ರಿ ಮಾಡಬೇಕು. ನಂತರ ಫರ್ದರ್ ಹೋಗುತ್ತೆ ಆ್ಯಂಡ್
ನಿಮ್ಮದು ಏನು ಹೇಳ್ತಾರೆ ಇಂಟರ್ಫೇಸ್ ಬರುತ್ತೆ. ಆ ಇಂಟರ್ಫೇಸಲ್ಲಿ ಎಷ್ಟು ಫೀಸ್ ಪೇ ಮಾಡಿದ್ದೀರಾ ಅದ್ರ ಪ್ರಿಂಟ್ಔಟ್ ತೆಗಿಬೋದು ಸ್ಟೂಡೆಂಟ್ಸ್, ಆಯಿತಾ. ಅದನ್ನು ಪ್ರಿಂಟ್ಔಟ್ ತೆಗೆದು ನಿಮ್ಮ ಹತ್ರ ಇಟ್ಕೊಳ್ಬೇಕು ಎಟ್ ದ ಎಂಡ್. ಓಕೆ, ಇದೆಲ್ಲದನ್ನು ಚೂಸ್ ಮಾಡಿದ ನಂತರ ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಕೇಳುತ್ತೆ, ಅದನ್ನು ಎಂಟ್ರಿ ಮಾಡಬೇಕು. ಈಗ ಕ್ರೆಡಿಟ್ ಕಾರ್ಡ್ ಆದರೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಎಷ್ಟು ಫೀಸ್ ಅಂತ ಅದನ್ನು ಎಂಟ್ರಿ ಮಾಡಬೇಕು, ಪೇ ಮಾಡಬೇಕು. ನಂತರ ಅದೊಂದು ಇದು ಬರುತ್ತೆ, ನೀವು ಆಫ್ಟರ್ ಸಕ್ಸಸ್ಫುಲ್ ಪೇಮೆಂಟ್ ನಿಮಗೊಂದು ಇದು ಬರುತ್ತೆ. ಸೊ ಅದನ್ನು ಪ್ರಿಂಟ್ ತಗೊಂಡ್ರೆ ಬೆಟರ್ ಅಪ್ಲಿಕೇಶನ್. ಇದಿಷ್ಟು ನಿಮ್ಮ ಪೇಮೆಂಟ್, ಅರ್ಥ ಆಯ್ತಲ್ಲ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಈ ಥರ ಬರುತ್ತೆ. ಓಕೆ, ಇದಿಷ್ಟು ಗೊತ್ತಾಯ್ತು ನಿಮಗೆ. ಮತ್ತೊಂದು ರಿಫಂಡ್ ಪಾಲಿಸಿ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಇದು ರಿಫಂಡ್ ಪಾಲಿಸಿ ವೆರಿ ವೆರಿ ಇಂಪಾರ್ಟೆಂಟ್. ರೌಂಡ್ 3ಗೆ ಎಂಟರ್ ಆದಮೇಲೆ ರಿಫಂಡ್ ಪಾಲಿಸಿ ಇಲ್ಲ ಸ್ಟೂಡೆಂಟ್ಸ್. ಓಕೆ, ರೌಂಡ್ 3ಗೆ ನೀವು ಎಂಟ್ರಿ ಆಗಿದ್ರೆ ಅಂದರೆ ದರ್ ವಿಲ್ ಬಿ ನೋ ರಿಫಂಡ್ ಪಾಲಿಸಿ. ಎಂಟೈರ್ ಫೀಸ್ ವಿಲ್ ಬಿ ಫೋರ್ಟಿಫೈಡ್ ಅಂತ ಹೇಳ್ತಾರೆ. ಅಂದರೆ ಅದು ನಿಮಗೆ ಎಂಟೈರ್ ಫೀಸನ್ನು ಅವ್ರು ಏನು ಮಾಡ್ತಾರೆ, ಫಾರ್ಫಿಟೆಡ್ ಅಂತ ಕರೀತಾರೆ. ಫಾರ್ಫಿಟೆಡ್ ಅಂತ ಹೇಳಿದ್ರೆ ನಿಮ್ಗೆ ಸಿಗೋದಿಲ್ಲ. ಮತ್ತೆ ಅದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಇದು ಕೊಡ್ತಾರೆ, ಏನು ಹೇಳ್ತಾರೆ, ಲೈಕ್ ಎಕ್ಸ್ಟ್ರಾ ಚಾರ್ಜಸ್ ಅಂತ ಮತ್ತೆ ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. ಓಕೆ, ಸೊ ಈಗ ನೀವು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಕೊಟ್ಟರೆ, ಫಸ್ಟ್ ರೌಂಡಲ್ಲಿ ನೀವು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಕೊಟ್ಟರೆ ರಿಫಂಡ್ ಏನು ಇರೋದಿಲ್ಲ ಬಿಡಿ. ಯಾಕಂದರೆ ನೀವು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಕೊಟ್ಟಿದ್ದೀರಂದ್ರೆ ನೀವು ಸ್ಯಾಟಿಸ್ಫೈಡ್ ಅಂತ ಅರ್ಥ. ಇನ್ನು ಒಂದು ವೇಳೆ ನೀವು ರಿಜೆಕ್ಟ್ ಆ್ಯಂಡ್ ವಿಡ್ರಾ ಅಂತ ಕೊಟ್ಟರೆ, ಕರೆಕ್ಟ್ ನೋಡ್ಕೊಳ್ಳಿ, ರಿಜೆಕ್ಟ್ ಆ್ಯಂಡ್ ವಿಡ್ರಾ ಇನ್ ರೌಂಡ್ 1 ಆ್ಯಂಡ್ ರೌಂಡ್ 2. ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ಇನ್ ಕೇಸ್ ನೀವು ರಿಜೆಕ್ಟ್ ಆ್ಯಂಡ್ ವಿಡ್ರಾ ಅಂತ ಕೊಟ್ಟರೆ ಟೋಟಲ್ ಫೀಸ್ ಅನ್ನೋದು ರಿಫಂಡ್ ಆಗುತ್ತೆ. ಟೋಟಲ್ ಫೀ ರೀಫಂಡ್ ಆಗುತ್ತೆ. ರಿಜೆಕ್ಟ್ ಆ್ಯಂಡ್ ವಿಡ್ರಾ ಅಂತ ಕೊಟ್ಟರೆ ಟೋಟಲ್ ಫೀಸ್ ನಿಮಗೆ ಏನಾಗುತ್ತೆ, ರೀಫಂಡ್ ಆಗುತ್ತೆ. ಅದೇ ನಿಮಗೆ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಕೊಟ್ಟರೆ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಎಲ್ಲಿ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಎಲ್ಲಿ ರೌಂಡ್ 2 ಅಲ್ಲಿ ನಾನು ಹೇಳ್ತಾ ಇರೋದು. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟು ರೌಂಡ್ 2ಗೆ ಹೋದರೆ ಆ್ಯಂಡ್ ಹೂ ಡಿಡ್ ನಾಟ್ ಗೆಟ್ ಸೀಟ್ ಅಲಾಟೆಡ್ ಇನ್ ರೌಂಡ್ 3, ರಿಜೆಕ್ಟ್ ಮಾಡ್ತೀರಾ ರೌಂಡ್ 2 ಅಲ್ಲಿ ಸಿಕ್ಕಿರೋ ಕಾಲೇಜಿನ. ರೌಂಡ್ 3ಗೆ ಹೋಗ್ತೀರಾ, ಬಟ್ ರೌಂಡ್ 3ಅಲ್ಲಿ ನಿಮಗೆ ಸೀಟ್ ಒಂದು ವೇಳೆ ಸಿಗದೇ ಇದ್ರೆ, ಇಫ್ ಸೀಟ್ ಇಸ್ ನಾಟ್ ಅಲಾಟೆಡ್ ಇನ್ 3rd ರೌಂಡ್, ಆವಾಗ ನಿಮಗೆ ಟೋಟಲ್ ಫೀ ರಿಫಂಡೇಬಲ್. ಅರ್ಥ ಆಯ್ತಾ. ಸೆಕೆಂಡ್ ರೌಂಡಿಗೆ ಬಂದಿರ್ತೀರಾ, ಸೆಕೆಂಡ್ ರೌಂಡಿಗೆ ಬಂದು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಕೊಟ್ಟು 3rd ರೌಂಡಿಗೆ ಹೋಗಿರ್ತೀರಾ, ಬಟ್ ಅಲ್ಲಿ ನಿಮಗೆ ಒಂದು ವೇಳೆ ಇನ್ ಕೇಸ್ ಕಾಲೇಜ್ ಅಲಾಟ್ ಆಗದೆ ಇದ್ದರೆ, 3rd ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗದೆ ಇದ್ದರೆ ರಿಫಂಡ್ ಮಾಡ್ತಾರೆ. ಆಯ್ತಾ. ಇನ್ನೊಂದು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಹೂ ಕ್ಲಿಕ್ಡ್ ಆನ್ ಎಕ್ಸಿಟ್ ಆಫ್ಟರ್ ರೌಂಡ್ 2 ಫೇಸ್ 2 ಅಲಾಟ್ಮೆಂಟ್ ಟು ಎಕ್ಸಿಟ್ ದ ಕೌನ್ಸಿಲಿಂಗ್ ಪ್ರಾಸೆಸ್. ಅಂದರೆ ಏನು ಹೇಳಿ, ನೀವೇನು ಮಾಡ್ತೀರಾ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕ್ಯಾಂಡಿಡೇಟ್ಸ್ ಹೂ ಕ್ಲಿಕ್ಡ್ ಆನ್ ಎಕ್ಸಿಟ್. ಈಗ ಏನು ಮಾಡ್ತೀರಾ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಮಾಡಿರ್ತೀರಾ. ಅದಾದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ಎಕ್ಸಿಟ್ ಮೇಲೆ ನೀವು ಒಂದು ವೇಳೆ ಕ್ಲಿಕ್ ಮಾಡಿದರೆ, ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಮೌಂಟ್ ರಿಫಂಡ್ ಆಗುತ್ತೆ. ಯಾವಾಗ ಹೇಳಿ, ಸೆಕೆಂಡ್ ರೌಂಡ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಕೊಟ್ಟಿರ್ತೀರಾ, ಅದಾದ ನಂತರ ಎಕ್ಸಿಟ್ ಅಂತ ಒಂದು ಟೈಮ್ ಕೊಡ್ತೀರಾ. ಆ ಟೈಮ್ ಸ್ಲಾಟಲ್ಲಿ ನೀವು ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಕೊಟ್ಟರು ಕೂಡ ನಿಮಗೆ ರಿಫಂಡ್ ಇದೆ. ರಿಫಂಡ್ ಇಲ್ಲ ಅಂದರೆ ಯಾವಾಗ ಕೇಳಿದರೆ, ಆಫ್ಟರ್ ಸೀಟ್ ಅಲಾಟ್ಮೆಂಟ್ ಇನ್ ರೌಂಡ್ 3, ನೀವು ರೌಂಡ್ 3ಗೆ ಬಂದಾದಮೇಲೆ ಸೀಟ್ ಅಲಾಟ್ ಆದಮೇಲೆ ನಿಮಗೆ ರೀಫಂಡ್ ಇಲ್ಲ, ನೋ ರೀಫಂಡ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ರೌಂಡ್ 2 ಮತ್ತು ರೌಂಡ್ 1ನಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡಿದರೆ ರೀಫಂಡ್ ಇದೆ. ಓಕೆ, ಇಲ್ಲೇ ಇದೆಯಲ್ಲ, ರಿಜೆಕ್ಟ್ ಆ್ಯಂಡ್ ವಿಡ್ರಾ ಮಾಡಿದರೆ ರೀಫಂಡ್ ಇದೆ ನಿಮಗೆ. ಓಕೆ, ಇದಿಷ್ಟು ನಿಮ್ಮ ಸೀಟ್ ಕ್ಯಾನ್ಸಲೇಷನ್ ಪಾಲಿಸಿ. ಓಕೆ, ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಆ್ಯಂಡ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಸೀಟ್ಸ್ ಇನ್ ರೌಂಡ್ 1. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಹೇಳ್ತಾರೆ ನೋಡಿ, ರೌಂಡ್ 1ನಲ್ಲಿ ನೀವು ರೌಂಡ್ 1ನಲ್ಲಿ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಆ್ಯಂಡ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಸೀಟ್ಸ್ ರೌಂಡ್ 1ನಲ್ಲಿ ನಾನು ಹೇಳ್ತಾ ಇರೋದು. ಆಸ್ ಪರ್ ಶೆಡ್ಯೂಲ್ ಆರ್ ಡೆಡ್ ಲೈನ್ ಫಾರ್ ಸೀಟ್ ಕ್ಯಾನ್ಸಲೇಷನ್ ಬಿಫೋರ್ ಸ್ಟಾರ್ಟ್ ಆಫ್ ರೌಂಡ್ 3. ಅಂದರೆ ಏನು ಹೇಳ್ತಾರೆ, ನೀವು ರೌಂಡ್ 1ನಲ್ಲಿ ಇದನ್ನು ತಗೊಂಡಿದ್ದೀರ ಅಂತ ಅನ್ಸ್ಕೊಳ್ಳಿ. ರೌಂಡ್ 3 ಆಗ್ಲಿಕ್ಕೂ ಮುಂಚೆನೆ ನೀವು, ಆಯ್ತಾ, ಈ ರೌಂಡ್ 3 ಆಗ್ಲಿಕ್ಕೂ ಮುಂಚೆನೆ ಕ್ಯಾನ್ಸಲ್ ಮಾಡಿದರೆ ಸರಿ ಅಷ್ಟೇ. ಆಯ್ತಾ, ರೌಂಡ್ 1ನಲ್ಲಿ ಏನೊಂದು ಸೀಟ್ ಆಗಿದೆ, ಇಂತಿಷ್ಟು ದಿನದೊಳಗೆ ನೀವು ಡಿಸಿಷನ್ ಕೊಡಬೇಕು. ಅಥವಾ ರೌಂಡ್ 2 ಅಲ್ಲಿ ಒಂದು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಮಾಡಿದ್ದೀರಾ, ಅಥವಾ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಮಾಡಿದ್ದೀರಾ. ಅವಾಗ ಏನು ಮಾಡಬೇಕಂತ ಕೇಳಿದ್ರೆ, ನೀವು ಕ್ಯಾನ್ಸಲ್ ಮಾಡ್ಬೋದು ಸೀಟನ್ನು. ಸೀಟ್ ಕ್ಯಾನ್ಸಲೇಷನ್ ಪಾಲಿಸಿ ಇದೆ ನಿಮಗೆ. ರೌಂಡ್ 1 ಮತ್ತು ರೌಂಡ್ 2 ಮಧ್ಯೆ ಒಂದು ಸೀಟ್ ಕ್ಯಾನ್ಸಲೇಷನ್ ಟೈಮ್ ಅಂತ ಕೊಡ್ತಾರೆ. ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಕೇಳಿದರೆ, ಸೀಟನ್ನು ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇದೆ ನಿಮಗೆ. ಈ ಒಂದು ನೀವು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಕೊಟ್ಟು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟರು ಕೂಡ ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ಒಂದು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನೀವು ಕ್ಯಾನ್ಸಲೇಷನ್ ಮಾಡ್ಬೋದು. ಇನ್ನೊಂದು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಆ್ಯಂಡ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಇನ್ 2. ಈಗ ರೌಂಡ್ 2 ಅಲ್ಲಿ ಸೇಮ್ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಕೊಟ್ಟಿದ್ದೀರಾ ಆರ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟಿದ್ದೀರಾ ಅಂತ ಅನ್ಸ್ಕೊಳ್ಳಿ. ಯಾವುದರಲ್ಲಿ, ರೌಂಡ್ 2 ಅಲ್ಲಿ. ಅದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ರೌಂಡ್ 3 ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಒಂದು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ಕ್ಯಾನ್ಸಲ್ ಮಾಡಿದರೆ ಆಯಿತು ಅಷ್ಟೇ. ಗೊತ್ತಾಯ್ತಾ. ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಕರೀತಾರೆ. ಇದು ಎಲ್ಲಿ, ರೌಂಡ್ 2 ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಮಾತ್ರ ಆಗೋದು. ಈ ರೌಂಡ್ 1 ಅಲ್ಲಿ ಅಲಾಟ್ ಆಗಿದ್ದು ನಿಮಗೆ ಈ ರೌಂಡ್ 1 ಕ್ಯಾನ್ಸಲೇಷನ್ ಪೀರಿಯಡಲ್ಲೂ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ರೌಂಡ್ 2 ಕ್ಯಾನ್ಸಲೇಷನ್ ಪೀರಿಯಡಲ್ಲೂ ಕ್ಯಾನ್ಸಲ್ ಮಾಡ್ಬೋದು.
ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ರೌಂಡಲ್ಲಿ ಅಲಾಟ್ ಆಗಿದ್ದನ್ನು ನೀವು ರೌಂಡ್ 1 ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಬರುತ್ತೆ, ಅಲ್ಲೂ ಕ್ಯಾನ್ಸಲ್ ಮಾಡ್ಬೋದು. ಅಥವಾ ರೌಂಡ್ 2 ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಬರುತ್ತೆ, ಇಲ್ಲೂ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಅದೇ ರೌಂಡ್ 2 ಅಲ್ಲಿ ಅಲಾಟ್ ಆಗಿದ್ದನ್ನು ನೀವು ರೌಂಡ್ 2 ಕ್ಯಾನ್ಸಲೇಷನ್ ಪೀರಿಯಡ್ ಅಲ್ಲಿ ಇದು ಮಾಡ್ಬೋದು. ಅದೇ ನೀವು ಆಕ್ಸೆಪ್ಟ್ ಅಂಡ್ ಫ್ರೀಸ್ ಕೊಟ್ಟು ರೌಂಡ್ 3 ಅಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಕೊಟ್ರೆ ನೋ ಸೀಟ್ ಕ್ಯಾನ್ಸಲೇಷನ್ ಇಸ್ ಆಕ್ಸೆಪ್ಟೆಡ್, ಅಲ್ಲಿ ಸೀಟ್ ಕ್ಯಾನ್ಸಲೇಷನ್ ಇಲ್ಲ. ಆಕ್ಸೆಪ್ಟ್ ಅಂಡ್ ಫ್ರೀಸ್ ಕೊಟ್ರೆ ಎಲ್ಲಿ ರೌಂಡ್ 3 ಅಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಕೊಟ್ರೆ ನೋ ಸೀಟ್ ಕ್ಯಾನ್ಸಲೇಷನ್, ನೀವು ಅಲಾಟ್ ಆದಂಥ ಕಾಲೇಜಲ್ಲಿ ಹೋಗಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಇದಿಷ್ಟು. ಆಯ್ತಾ? ಮತ್ತು ಒಂದಿಷ್ಟು ಜನರಲ್ ರೂಲ್ಸ್ಗಳನ್ನು ಹೇಳ್ತಾರೆ. ಮತ್ತೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಇರುವಂಥ ಡೌಟ್ಗಳು ಏನಂತ ಕೇಳಿದರೆ ಅದನ್ನು ನಾನು ಹೇಳ್ತೇನೆ ನೋಡಿ. ಕೆಲವೊಂದು ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ, ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಪೇಜ್ ನಂಬರ್ 8 ಇದು ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ನೋಡ್ಕೊಳ್ಳಿ. ಬೇಕಾದರೆ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಔಟ್ ಆಫ್ 10 ಪೇಜ್ ಕೊಟ್ಟಿದ್ದಾರೆ ಗೈಡೆನ್ಸ್ ಅಂತ, ಅದರಲ್ಲಿ ಪೇಜ್ ನಂಬರ್ 8 ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಓದ್ಕೊಂಡ್ರೆ ಬೆಟರ್ ಸ್ಟೂಡೆಂಟ್ಸ್. ಏನಂತ ಕೇಳಿದರೆ ರೌಂಡ್ 2 ಫೇಸ್ 2 ಅಲ್ಲಿ ಕರೆಕ್ಟ್ ಕೇಳಿ. ರೌಂಡ್ 2 ಫೇಸ್ 2 ಅಲ್ಲಿ ಈಗ ಜನರಲ್ ಕ್ಯಾಂಡಿಡೇಟ್ಸ್ ಬರ್ತಾರಲ್ಲ ಇವರಿಗೆ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತ ಕೊಟ್ಟಿದ್ದಿದ್ರೆ, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತ ಕೊಟ್ಟಿದ್ದಿದ್ರೆ ಏನಾಗುತ್ತೆ, ನಾಟ್ ಅಪ್ಲಿಕೇಬಲ್ ಅಂದರೆ ಇದು ರೌಂಡ್ 3 ಅಲ್ಲಿ ನಾಟ್ ಅಪ್ಲಿಕೇಬಲ್. ನಾಟ್ ಅಪ್ಲಿಕೇಬಲ್ ಅಂದರೆ ಮೀನಿಂಗ್ ಏನು ಹೇಳಿ, ನೀವು ರೌಂಡ್ 3 ಹೋಗೋದೇ ಇಲ್ಲ, ಯಾಕಂದ್ರೆ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಕೊಟ್ಟಿದ್ದೀರಾ. ಅದೇ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಕೊಟ್ಟಿದ್ರೆ, ಅಪ್ಗ್ರೇಡ್ ಕೊಟ್ಟರೆ ಮೀನಿಂಗ್ ಏನು ಹೇಳಿ, ನೀವು ರೌಂಡ್ 3ಗೆ ಹೋಗ್ತಾ ಇದ್ದೀರಾ. ಆವಾಗ ನಿಮ್ಗಿರೋ ಚಾನ್ಸ್ ಏನಂತ ಕೇಳಿದರೆ, ಎಲ್ಲಿ ರೌಂಡ್ 3 ಅಲ್ಲಿ ನೀವು ಏನು ಡಿಸಿಷನ್ ಮಾಡ್ಬೋದು ಅಂತ ಕೇಳಿದರೆ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾತ್ರ, ಅದು ಬಿಟ್ಟು ಬೇರೆ ಏನೂ ಆಪ್ಷನ್ ಇಲ್ಲ. ಯಾಕೆ ಹೇಳಿ, ರೌಂಡ್ 2 ಅಲ್ಲಿ ನೀವು ಆಕ್ಸೆಪ್ಟ್ ಮಾಡಿ ಅಪ್ಗ್ರೇಡ್ ಮಾಡಿದ್ದೀರಾ, ರೌಂಡ್ 3 ಅಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾತ್ರ ಆಪ್ಷನ್ ಇರುತ್ತೆ. ಅದೇ ರೌಂಡ್ 2 ಅಲ್ಲಿ ನೀವು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ, ಇಲ್ಲಿ ನಿಮಗೆ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾತ್ರ ಇರೋದು. ಯಾಕಂದ್ರೆ ನೀವು ಯಾವ ರೌಂಡಿಗೆ ಹೋಗಿರ್ತೀರಾ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಸೀಟ್ ಆಗದಿದ್ರೆ ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ರಿಜೆಕ್ಟ್ ಅಂಡ್ ವಿಡ್ರಾ ಕೊಟ್ಟಿದ್ದೀರಾ ಅಂತ ಅನ್ಸ್ಕೊಳ್ಳಿ. ರೌಂಡ್ 2 ನ ಫೇಸ್ 2 ಅಲ್ಲಿ ರಿಜೆಕ್ಟ್ ಅಂಡ್ ವಿಡ್ರಾ ಕೊಟ್ಟಿದ್ದಿದ್ರೆ ನೀವು ರೌಂಡ್ 3ಗೆ ಅಪ್ಲಿಕೇಬಲ್ ಇಲ್ಲ, ನಾಟ್ ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್. ಅಂಡ್ ಲಾಸ್ಟ್ ಒನ್ ಪಾರ್ಟಿಸಿಪೇಟೆಡ್ ಇನ್ ಪ್ರೀವಿಯಸ್ ರೌಂಡ್ ಬಟ್ ನೋ ಸೀಟ್ ಅಲಾಟೆಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎರಡೂ ರೌಂಡಲ್ಲಿ ರೌಂಡ್ 1 ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ರೌಂಡ್ 2 ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಬಟ್ ಸೀಟ್ ಈಸ್ ನಾಟ್ ಅಲಾಟೆಡ್. ರೌಂಡ್ 1 ಅಲ್ಲೂ ಸೀಟ್ ಅಲಾಟ್ ಆಗಲಿಲ್ಲ, ರೌಂಡ್ 2 ಅಲ್ಲೂ ಸೀಟ್ ಅಲಾಟ್ ಆಗಿಲ್ಲ. ಆಗ ರೌಂಡ್ 3 ಅಲ್ಲಿ ಏನಾಗುತ್ತೆ ಗೊತ್ತುಂಟಾ, ಒಂದೇ ನೀವು ಆಕ್ಸೆಪ್ಟ್ ಅಂಡ್ ಫ್ರೀಸು ಮಾಡ್ಬೋದು, ರಿಜೆಕ್ಟ್ ಅಂಡ್ ವಿಡ್ರಾನು ಮಾಡ್ಬೋದು. ಇದು ಎಲ್ಲ ಸ್ಟೂಡೆಂಟ್ಸಿಗೆ ಗೊತ್ತಿಲ್ಲ, ವೆರಿ ಇಂಪಾರ್ಟೆಂಟ್. ಅಂದರೆ ನಿಮಗೆ ರೌಂಡ್ 2 ಅಥವಾ ರೌಂಡ್ 1 ಅಲ್ಲಿ ಕಾಲೇಜ್ ಅಲಾಟ್ ಆಗದೆ ಇದ್ರೆ ಅದು ಬೈ ಡಿಫಾಲ್ಟ್ ಆಗಿ 3rd ರೌಂಡಿಗೆ ಹೋಗುತ್ತೆ. ಹೋಗದಿದ್ದಾಗ ನೀವು ಬೇಕಾದ್ರೆ ಎಕ್ಸಿಟ್ ಆಗ್ಬೋದು, ಬಟ್ ಬೈ ಡಿಫಾಲ್ಟ್ ಆಗಿ 3rd ರೌಂಡಿಗೆ ಹೋದಾಗ ಅಲ್ಲಿ ನಿಮ್ಗೆ ಯಾವುದಾದೊಂದು ಕಾಲೇಜ್ ಅಲಾಟ್ ಆದರೆ ನೀವು ಒಂದೇ ಆಕ್ಸೆಪ್ಟ್ ಅಂಡ್ ಫ್ರೀಸು ಮಾಡ್ಬೋದು, ರಿಜೆಕ್ಟ್ ಅಂಡ್ ವಿಡ್ರಾ ಮಾಡುವಂಥ ಚಾನ್ಸಸ್ಸು ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ರಿಜೆಕ್ಟ್ ಮಾಡೋ ಚಾನ್ಸಸ್ ಯಾರಿಗಿರೋದು, ಯಾರ್ಯಾರಿಗೆ ರೌಂಡ್ 1 ರೌಂಡ್ 2 ಆಗಿಲ್ಲ ಅವರು 3rd ರೌಂಡಲ್ಲಿ ಸಿಕ್ಕಿರೋ ಕಾಲೇಜನ್ನು ರಿಜೆಕ್ಟ್ ಮಾಡೋ ಇದಿದೆ, ಚಾನ್ಸಸ್ ಇದೆ, ರಿಜೆಕ್ಟ್ ಅಂಡ್ ವಿಡ್ರಾ ಚಾನ್ಸಸ್ ಇದೆ. ಬೇಕಾದ್ರೆ ಇದನ್ನು ಓದ್ಕೊಳ್ಳಿ. ಆಕ್ಸೆಪ್ಟ್ ಅಂಡ್ ಫ್ರೀಸು ಇದೆ, ರಿಜೆಕ್ಟ್ ಅಂಡ್ ವಿಡ್ರಾನು ಇದೆ. ಅರ್ಥ ಆಯ್ತಾ? ಇಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದವರು ರೌಂಡ್ 2 ನ ಫೇಸ್ 2 ಅಲ್ಲಿ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದವರು ಇವ್ರಿಗೆ ಮತ್ತೆ ರೌಂಡ್ 3 ಅಪ್ಲಿಕೇಬಲ್ ಇಲ್ಲ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ಇಲ್ಲಿ ನೀವು ಆಕ್ಸೆಪ್ಟ್ ಅಂಡ್ ಫ್ರೀಸೇ ಮಾಡಬೇಕು. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ಕಾಲೇಜ್ ಅಲಾಟ್ ಆದ್ರೆ ಆಕ್ಸೆಪ್ಟ್ ಅಂಡ್ ಫ್ರೀಸೇ ಮಾಡಬೇಕು. ಅರ್ಥ ಆಯ್ತಾ? ಅದೇ ನೀವು ರಿಜೆಕ್ಟ್ ಅಂಡ್ ವಿಡ್ರಾ ಮಾಡಿದ್ರೆ ಇದು ರೌಂಡ್ 3 ನೀವು ಹೋಗೋದೇ ಇಲ್ಲ. ಫೈನಲಿ ರೌಂಡ್ 1 ರೌಂಡ್ 2 ಅಲ್ಲಿ ನಿಮ್ಮ ಕಾಲೇಜ್ ಅಲಾಟ್ ಆಗದೆ ಇದ್ರೆ ರೌಂಡ್ 3ಗೆ ಹೋದ್ರೆ ಸಿಕ್ಕಿರೋ ಕಾಲೇಜನ್ನು ರಿಜೆಕ್ಟು ಮಾಡ್ಬೋದು ಅಥವಾ ಆಕ್ಸೆಪ್ಟು ಮಾಡ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಇನ್ನು ರೌಂಡ್ 1 ಅಲ್ಲೂ ಸೇಮ್ ಸ್ಟೂಡೆಂಟ್ಸ್ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ತೀರಾ, ರೌಂಡ್ 2ಗೆ ಹೋಗೋ ಅಗತ್ಯ ಇಲ್ಲ. ಸೇಮ್ ಇದೇ ಥರ ಇಲ್ಲಿ ರೌಂಡ್ 1 ಫೇಸ್ 1 ನಾನು ಈ ಥರ ಬರೀತೇನೆ. ರೌಂಡ್ 1 ಇಲ್ಲಿ ಫೇಸ್ 1 ಇಲ್ಲ, ಇಲ್ಲಿ ರೌಂಡ್ 2 ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದರೆ ರೌಂಡ್ 2 ನಿಮಗೆ ಅಪ್ಲಿಕೇಬಲ್ ಇಲ್ಲ. ಕರೆಕ್ಟಾ? ಅದೇ ನಿಮಗೆ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದರೆ ಇಲ್ಲಿ ನೀವು ಆಕ್ಸೆಪ್ಟ್ ಅಂಡ್ ಫ್ರೀಸು ಮಾಡ್ಬೋದು ಅಥವಾ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡು ಮಾಡ್ಬೋದು ಇಲ್ಲಿ ರೌಂಡ್ 2 ಅಲ್ಲಿ. ಆಯ್ತಾ? ಅದೇ ನೀವು ಇಲ್ಲಿ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದರೆ ರೌಂಡ್ 2 ಅಲ್ಲಿ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದರೆ ನೆಕ್ಸ್ಟ್ ರೌಂಡಲ್ಲಿ ಏನು ಮಾಡ್ಬೋದು ಹೇಳಿ, ನೀವು ರೌಂಡ್ 1 ಅಲ್ಲಿ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದರೆ ರೌಂಡ್ 2 ಅಲ್ಲಿ ನೀವು ಏನೆಲ್ಲ ಮಾಡ್ಬೋದು, ಆಕ್ಸೆಪ್ಟ್ ಅಂಡ್ ಫ್ರೀಸು ಮಾಡ್ಬೋದು, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡು ಮಾಡ್ಬೋದು, ರಿಜೆಕ್ಟ್ ಅಂಡ್ ಅಪ್ಗ್ರೇಡು ಮಾಡ್ಬೋದು, ರಿಜೆಕ್ಟ್ ಅಂಡ್ ವಿಡ್ರಾನು ಮಾಡ್ಬೋದು. ಆಯ್ತಾ? ಇಲ್ಲಿ ರೌಂಡ್ 2 ಅಲ್ಲಿ. ಅದೇ ನೀವು ರೌಂಡ್ 1 ಅಲ್ಲಿ ರಿಜೆಕ್ಟ್ ಅಂಡ್ ವಿಡ್ರಾ ಮಾಡಿದರೆ ರೌಂಡ್ 2 ನಾಟ್ ಅಪ್ಲಿಕೇಬಲ್, ಏನು ಇರೋದಿಲ್ಲ. ಇಲ್ಲಿಂದ ನೀವು ಹೊರಗೆ ಬಂದುಬಿಡ್ತೀರಾ ಕೌನ್ಸಿಲಿಂಗಿಂದ. ಫೈನಲ್ ನೀವು ರೌಂಡ್ 1 ಅಲ್ಲಿ ಇನ್ ಕೇಸ್ ಪಾರ್ಟಿಸಿಪೇಟ್ ಮಾಡಿರ್ತೀರಾ, ಬಟ್ ಯಾವುದೇ ಇದು ಸೀಟ್ ಅಲಾಟ್ ಆಗದೆ ಇದ್ರೆ, ಬಟ್ ನೋ ಸೀಟ್ ಇಸ್ ಅಲಾಟೆಡ್ ಇನ್ ರೌಂಡ್ 1 ಅಂಡ್ ರೌಂಡ್ 2 ಫೇಸ್ 1. ರೌಂಡ್ 1 ಅಲ್ಲೂ ಇದಾಗಿದ್ದೀರಾ, ರೌಂಡ್ 2 ಫೇಸ್ 1 ಅಲ್ಲೂ ಆಗಿದ್ದೀರಾ. ಆವಾಗ ನಿಮಗೆ ಫೈನಲ್ ಡಿಸಿಷನ್ ಏನು ಹೇಳಿ, ಆಕ್ಸೆಪ್ಟ್ ಅಂಡ್ ಫ್ರೀಸ್, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ವಿಡ್ರಾ, ಇದಿಷ್ಟು ಬರುತ್ತೆ. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಉಳಿದದ್ದು ಎಲ್ಲರಿಗೂ ಗೊತ್ತಿದೆ. 3rd ರೌಂಡಿಗೆ ಹೋದ್ರೆ ನೀವು ಫೀಸ್ ಕಟ್ಟಲೇಬೇಕು, ಜಾಯಿನ್ ಆಗಲೇಬೇಕು. ಅದೇ ನಿಮಗೆ ರೌಂಡ್ 1 ರೌಂಡ್ 2 ಅಲ್ಲಿ ಕಾಲೇಜ್ ಸಿಗದೆ ಇದ್ರೆ
ಜಾಯ್ನ್ ಆಗೋ ಇದಿಲ್ಲ ಆಯ್ತಾ, ಜಾಯ್ನ್ ಆಗಲಿಕ್ಕೆ ಇಲ್ಲ. ಇದಿಷ್ಟು ಗೊತ್ತಿರಲಿ, ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ ಆಯ್ತಾ. ಹೋಪ್ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ ಸ್ಟೂಡೆಂಟ್ಸ್. ಮತ್ತಾಗಿ ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಬಿಡಲಿಲ್ಲ ಕಾಮಿಡ್ ಕೆಯಿಂದ, ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಬಿಡಲಿಲ್ಲ, ಪ್ಲಸ್ ಫೀಸು ಬಿಡಲಿಲ್ಲ. ಬಟ್ ಕೆಇಯಿಂದ ಎಷ್ಟೆಷ್ಟು ಕಾಮಿಡ್ ಕೆ ಸೀಟ್ಸ್ ಇದೆ ಅನ್ನೋದನ್ನು ನೋಡಿ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ದಯವಿಟ್ಟು ಅದನ್ನು ವಾಚ್ ಮಾಡಿ. ಓಕೆ, ಸೊ ಇದಿಷ್ಟು, ಯಾರು ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ, ಜಾಸ್ತಿ ಕನ್ಫ್ಯೂಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಆಯ್ತಾ. ಆ್ಯಂಡ್ ಮತ್ತೊಂದು ಏನಂತ ಕೇಳಿದರೆ ಮೋಡ್ಸ್ ಆಫ್ ಪೇಮೆಂಟ್ ಹೇಳಿದೆ, ಹೇಗೆ ಪೇಮೆಂಟ್ ಹೋಗುತ್ತಂತ ಅದನ್ನು ಹೇಳಿದ್ದೇನೆ ಆಯ್ತಾ. ಓಕೆ ಸ್ಟೂಡೆಂಟ್ಸ್, ಯಾರಿಗಾದ್ರೂ ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಕಾಮಿಡ್ ಕೆ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, 500 ರೂಪೀಸ್ ಫೀಸ್ ಇರುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಈ ಒಂದು ವಿಡಿಯೋ ಅನ್ನೋದು ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಾನು. ಅಲ್ಲಿಯವರೆಗೆ ಅಂಟಿಲ್ ದಾಟ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.